ಈ ನಾಟಕದಲ್ಲಿ ಪಾತ್ರಧಾರಿಗಳಾಗಿ ವೆಂಕಮ್ಮ ಕಿಶನ್ ಟಿ 96, ರಂಗಣ್ಣ ಹರ್ಷರಾಜ್ ಬಿ 96, ರೈಟರ್ಗಳಾಗಿ ಪ್ರಜ್ವಲ್ ಮತ್ತು ಧನುಷ್ 96, ರಿಕ್ಷಾ ಡ್ರೈವರ್ ಆಕಾಶ್ ಬಿಎಲ್ 96, ಗೀತಾ ಬ್ರಿಜೇಶ್ ಎಂ 96, ಅಜ್ಜಿ ತನುಷ್ ಶೆಟ್ಟಿ 96, ಪೇಪರ್ ಮಾರುವವ ಆದಿತ್ 96, ಸೈನಿಕ ಟಿ ವಿಭು ಭಟ್ 98, ರಂಗ ಸಹಕಾರದಲ್ಲಿ ಶಾಮಿಲ್ ಮತ್ತು ಪ್ರಶ್ವಿತ್ 96, ಮೊಮ್ಮಗ ಮೇಘರಾಜ್ ಎಸ್ 96. ದೇಶದಲ್ಲಿ ಹೆಚ್ಚುತ್ತಿದೆ ಹೃದಯಾಘಾತ. ಎಂತ ಸಣ್ಣವರಲ್ಲಿ ದೊಡ್ಡವರಲ್ಲಿ ಎಲ್ಲರ ಹತ್ರ ಹೃದಯಾಘಾತ. ದೇಶದೊಂದು ಅವಸ್ಥೆ. ರಂಗಣ್ಣ ಬಂದ್ರ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಈಗಷ್ಟೇ ಬಂದದ್ದು. ಬೆಳೆ ನೆನೆ ಬರಕ್ಕೆ ಆಗಿದೆ. ನಿಮ್ಮ ಅಂತ ಹಾಗೆ ನಿಮ್ಮ ಹೊಲ ಹೇಗಿದೆ? ಪರವಾಗಿಲ್ಲ, ಚೆನ್ನಾಗಿದೆ. ನಿಮಗೇನು ಬೇಕಪ್ಪಣ್ಣ? ಕೃಷಿಯನ್ನೇ ನಂಬಿಯಾಗಬೇಕೆ? ನಿಮ್ಮ ಮಗ ಸೈನಿಕನಲ್ವೇ? ಹೌದು, ನನ್ನ ಮಗ ಸೈನಿಕನೇ. ಆದ್ರೂ ಕೂಡ ನನ್ನ ಕೈಗಳ ರೆಟ್ಟೆಗಳಿಗೆ ಎಷ್ಟು ಸಮಯ ಹೊಲವಿರುತ್ತದೆಯೋ ಅಷ್ಟು ಸಮಯ ನಾನು ದುಡಿದೇ ತಿನ್ನುವುದಂತ ನಿರ್ಧಾರ ಮಾಡಿದ್ದೇನೆ ರಂಗಣ್ಣ. ಓ, ಒಳ್ಳೆಯ ನಿರ್ಧಾರ. ಅಂತ ಹಾಗೆ ನಿಮ್ಮ ಮಗ ರಜೆಯಲ್ಲಿ ಬರ್ತಾನಂತ ಹೇಳಿದ್ರಿ? ಹೌದು, ಬರ್ತಾನೆ. ಅದರಡೆಯಲ್ಲಿ ನಮ್ಮ ಮನೆಯಲ್ಲಿ ಪೈಂಟ್ನ ಕೆಲಸ ನಡೆಯುತ್ತಿದೆ. ನಿನ್ನೆ ಬಂದಿದ್ದು. ಇವತ್ತು ಇಷ್ಟೊತ್ತಾದರೂ ಕಾಣುವುದಿಲ್ಲ. ಅವರನ್ನೇ ದಾರಿ ಕಾಯ್ತರು. ನಮಸ್ಕಾರ. ನಮಸ್ಕಾರ. ನೀವೆಂತ ಮರೆ ನಮ್ಮ ನಮಸ್ಕಾರಕ್ಕೆ ಅಡ್ಡ ಬರುವುದು? ಈಗ ಸ್ವಲ್ಪ ಬೆಚ್ಚಸುದು ನಾವಂತಲ್ಲ? ನಿಮ್ಮನ್ನೇ ದಾರಿ ಕಾಯ್ದದ್ದು. ನಾವು ಹಾಗೆ ನೆನೆದ ಹವನದಲ್ಲಿ ಕ್ರಾಪ್ ಪರಡಿ. ಅಲ್ಲೇ ನಿನ್ನೆ ಅಡಿಗೆ ಕೊನೆಗೆ ಪೈಂಟ್ ಮಾಡಿದವರು ಯಾರು? ಅದು ಈಗ ಒಳ್ಳೆ ಪಾಯಿಂಟರ್ ಮಾರೆ. ಮತ್ತೆ ನಾವು ಹಾಗೆ ಏನಾಗಿದೆ? ಏನಾಗಿದೆ? ಅಡಿಗೆ ಕೊನೆಗಿರುವ ಎಲ್ಲ ವಸ್ತುಗಳಿಗೂ ಪೈಂಟ್ ಕೊಟ್ಟಿದ್ದಾನೆ. ತಟ್ಟೆಗೂ ಪೈಂಟ್ ಕೊಟ್ಟಿದ್ದಾನೆ, ಲೋಟಕ್ಕೂ ಪೈಂಟ್ ಕೊಟ್ಟಿದ್ದಾನೆ, ಪಾಟೆಗೂ ಪೈಂಟ್ ಕೊಟ್ಟಿದ್ದಾನೆ, ಮಿಕ್ಸಿ ಗ್ರೈಂಡರ್ಗೂ ಪೈಂಟ್ ಕೊಟ್ಟಿದ್ದಾನೆ, ಕಡೆಗೆ ಕಲ್ಲಿಗೂ ಪೈಂಟ್ ಕೊಟ್ಟಿದ್ದಾನೆ. ಹೌದಾ ಮರೆ? ಮತ್ತೆ ನಾವು ಹಾಗೆ ಬ್ರಷ್ ಇದ್ರೆ ಸಾಕು, ಕ್ಲೀನ್ ಪೈಂಟ್. ಪುಣ್ಯದಲ್ಲಿ ಅವರು ಒಳಗೆ ಬರಲಿಲ್ಲ, ಬರ್ತಿದ್ರೆ ಅವರಿಗೆ ಬರ್ತಿದ್ದೆ. ಇದು ಯಾರಿಗೆ ಮಾರೆ? ಯಬ್ಬೆ, ಈ ಜನ ಇದು ನಮ್ಮ ಬ್ರಷ್ ಅಲ್ವಾ? ಇದು ನಮ್ಮ ಬ್ರಷ್. ಅದು ನಿನ್ನದಲ್ಲ ಕೊಟ್ಟದ್ದು. ಗೋಳಿಟ್ಕೊಂಡಲ್ಲವಾ? ಇದು ಹಾಗಾದ್ರೆ ನನಗೆ? ನಿನಗೆ ರಿಕ್ಷಾಗ ಬೈಟ್ ಹೊಡಿಲಿಲ್ಲ? ನಿಮ್ಮ ಬೈಟಿನ ವಸ್ತು ಇಟ್ಕೊಳ್ಳೋ ಜನವ ನಾನು ರಿಕ್ಷಾ ಡ್ರೈವರ್. ಆಯ್ತು ಮಾರ, ಹೋಗಿ ಕೆಲಸ ಮುಗಿಸಿ. ಅವಸ್ಥೆ ಇರೋದು. ವೆಂಕಪ್ಪಣ್ಣ, ಒಳ್ಳೆ ಕೆಲಸ ಇಟ್ಕೊಂಡಿದ್ದೀನಿ ಮಾರೆ. ಹೌದು ಅಂತ ಈ ಕಾಲದಲ್ಲಿ ಸುಧಾರಿಸುವುದೇ ಕಷ್ಟ. ದೇಶ ಸೇವೆಗಾಗಿ ಮಗನನ್ನು ಕೊಟ್ಟ ಅಪ್ಪ ನೀವು, ಜನರಿಗಾಗಿ ಆಹಾರ ಕೊಡುವ ರೈತ ನೀವು. ನೇಗಿಲ ಹಿಡಿದು ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯು ಪೂಜೆ ಕರ್ಮವೇಯ ಫಲ ಸಾಧನವು. ಉಳುವ ಯೋಗಿಯ ನೋಡಲ್ಲಿ, 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 ಉಳುವ ಯೋಗಿಯ ನೋಡಲ್ಲಿ. ದೇಶ ಸೇವೆಗಾಗಿ ಮಗನನ್ನು ಕೊಟ್ಟ ಅಪ್ಪ ಎಂಬ ಹೆಮ್ಮೆ ನನಗಿದೆ. ಆದರೆ ನನ್ನ ಮನೆ ಪರಿಸ್ಥಿತಿ, ನನ್ನ ಹೆಂಡತಿ ಪಾರ್ಶ್ವವಾಯು ಪೀಡಿತರಾಗಿ ಮುಂದೆ ಗುಂಪಾಗಿದ್ದಾಳೆ. ಆದರೆ ಭಗವಂತನು ಅತ್ತೆಯನ್ನೇ ತಾಯಿಯಂತೆ ಕಾಣುವ ಸೊಸೆಯನ್ನು ಕೊಟ್ಟಿದ್ದಾನೆ. ಮಗ ಎಲ್ಲಿದ್ದಿ? ಇದ್ದೇನಮ್ಮ. ಒಂದು ಲೋಟ ನೀರು ತಾ. ಬಂದಮ್ಮ. ಎಲ್ಲಿದೆ ಮಗ? ಬೇಗ ಬಾ. ಬಂದಾಯ್ತ? ನಿಮಗೆ ಅಂತ ಹೇಳಿ. ಆಯ್ತು.
ಸೈನಿಕ ನನ್ನ ಮಗ ಪ್ರಮೋದ. ರೀ ಬಂದ ಬನ್ನಿ ಅಮ್ಮನನ್ನು ಮಾತನಾಡಿಸಿ. ಅಮ್ಮ ಅಮ್ಮ ನಿನ್ನ ಮಗ ಪ್ರಮೋದ ಬಂದಿದ್ದೇನಮ್ಮ. ಮಗ ಆರೋಗ್ಯ ಚೆನ್ನಾಗಿದೆ ತಾನೆ? ನಮಗೇನಪ್ಪ ಆರೋಗ್ಯ ಚೆನ್ನಾಗಿದೆ. ಗೀತಾ ಅಮ್ಮನಿಗೆ ಹಸಿರಾಗಿದೆ ಅನ್ನಿಸ್ತದೆ, ಊಟ ಕೊಡ್ತೀಯಾ? ಇಲ್ಲ, ನೀವು ಬರ್ವಿ ಎಂದು ಕಾಯುತ್ತಿದ್ದೀರಿ. ಸರಿ ಕೊಡು. ಮಗ ಹೇಗಿದ್ದೀ ಮಗ? ಚೆನ್ನಾಗಿದ್ದೇನಪ್ಪ. ಮತ್ತೆ ವಿದ್ಯಾಭ್ಯಾಸ ಹೇಗಾಗ್ತಾ ಉಂಟು? ವಿದ್ಯಾಭ್ಯಾಸ ಚೆನ್ನಾಗಿ ನಡೆಸಿದ್ದೀರಪ್ಪ. ಗೀತಾ, ಅಲ್ಲಿ ಫೋನ್ ರಿಂಗ್ ಆಗ್ತಿದೆ, ಒಮ್ಮೆ ನೋಡಮ್ಮ. ಹಲೋ, ಹೌದು ಸರಿ ಸರಿ, ಈಗಲೇ ಕೊಡ್ತೀನಿ. ರೀ ನಿಮಗೆ ಫೋನ್ ಬಂದಿದೆ ನೋಡಿ. ಹಲೋ, ಎಸ್ ಸರ್, ಓಕೆ ಸರ್, ಐ ವಿಲ್ ಡೂ ಸರ್. ಅಪ್ಪ ಮಗ ನನಗೆ ಕಮಾಂಡರ್ನಿಂದ ಫೋನ್ ಬಂದಿದೆ, ನಾನು ಈಗಲೇ ಹೊರಡಬೇಕಂತೆ. ಈಗಲೇ ಹೊರಡುದೆ? ಹೌದಪ್ಪ. ಸರಿ. ಅಮ್ಮ ನಾನು ಹೊರಡಬೇಕಂತೆ, ಹೋಗಿ ಬರುತ್ತೇನಮ್ಮ. ಈಗ ಮನೆ ಕಡೆ ಜೋಪಾನ. ಅಜ್ಜಿ ಅಜ್ಜಿ ಏನಾಯ್ತು ಅಜ್ಜಿ? ಅಮ್ಮ ಅಜ್ಜಿ ಅಮ್ಮ ಅಮ್ಮ ಮಗ ನೀನನ್ನು ಚಿಂತಿಸಬೇಡ, ಮನೆಯ ಕಡೆ ನಾನು ನೋಡಿಕೊಳ್ಳುತ್ತೇನೆ, ನೀನು ಹೋಗಿ ಬಾ. ಇದು ನನ್ನ ಮನೆಯ ಕಥೆ ಆಗಿರಬಹುದು, ಆದರೆ ಪ್ರತಿ ಸೈನಿಕನ ಮನೆಯಲ್ಲೂ ದೇಶಕ್ಕೆ ಸಂಕಷ್ಟ ಬಂದಾಗ ತನ್ನ ಪರಿಸ್ಥಿತಿಯನ್ನು ಯೋಚಿಸದೆ ದೇಶ ಸೇವೆಗಾಗಿ ಕಳಿಸಿಕೊಡುವ ತಂದೆ, ತಾಯಿ, ಹೆಂಡತಿ, ಮಕ್ಕಳು ಇರುತ್ತಾರೆ. ದೇಶಕ್ಕೆ ಸಂಕಷ್ಟ ಬಂದಾಗ ತನ್ನ ಸ್ವಾರ್ಥವನ್ನು ಲೆಕ್ಕಿಸದೆ ದೇಶಕ್ಕಾಗಿ ಸರ್ವಸ್ವವನ್ನು ಅರ್ಪಿಸಲು ಸಿದ್ಧನಾಗಿರುತ್ತಾನಲ್ಲ, ಅವ ಸೈನಿಕ. ಇಂತಹ ಸೈನಿಕ ಹಾಗೂ ಅವನ ಕುಟುಂಬವನ್ನು